ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಭುವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಶಂಕರಂಗೆ ಹೇಳಿರ್ತಾಳೆ. ಆದರೆ ಶಂಕರ ಇನ್ನೂ ಬಂದಿರೋದಿಲ್ಲ. ಇದರಿಂದ ಭುವಿಗೆ ತುಂಬ ಕೋಪ ಬಂದಿರುತ್ತೆ. ಕೂತ್ಕೊಂಡಿರ್ತಾಳೆ. ಆಗ ಶಂಕರನ್ ಫ್ರೆಂಡ್ಸ್ ಬರ್ತಾರೆ. ಎಲ್ಲೋ ನಿನ್ನ ಫ್ರೆಂಡು ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಅವರು ಸ್ವಲ್ಪ ತಡ ಆಯ್ತದೆ ಬರ್ತಾರೆ ಅಂತ ಹೇಳಿದಾಗ ಭುವಿ ಕರೆಯೋ ನಿಮ್ಮ ಫ್ರೆಂಡ್ನ ಅಂತ ಹೇಳಿದಾಗ ಅವರು ಜೋಗಿ ಅಂತ ಕರೀತಾರೆ. ಈಗ ಶಂಕರ ಇಲ್ಲಿಗೆ ಬರ್ತಾನೆ. ಆದರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿರ್ತಾನೆ. ಆಗ ಭುವಿ ಬಾ ಇಲ್ಲಿ ಅಂತ ಕರೀತಾಳೆ. ಈಗ ಶಂಕರ ಇಲ್ಲಿಗೆ ಬರ್ತಾನೆ. ಏನಿದು ಹೊಸ ಅವತಾರ? ನಿನ್ನ ಗುಡ್ ಬೈ ಅಂತ ಹೊಗಳದ್ನಲ್ಲ, ಅದಕ್ಕ ಈಗ ಬ್ಯಾಡ್ ಬೈ ಆಗಿದ್ಯಾ? ತೆಗಿ ಬಟ್ಟೆ ತೆಗಿ ಮುಖದಿಂದ ಅಂತ ಹೇಳಿದಾಗ ಶಂಕರ ಮುಖದಿಂದ ಬಟ್ಟೆ ತೆಗಿತಾನೆ. ಈಗ ಶಂಕರ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾನೆ. ಆಗ ಭುವಿ ಇಲ್ಲ ನೀನು ಗುಡ್ ಬೈ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಭುವಿ ಹೇಳ್ತಾಳೆ. ಶಂಕರ ಭುವಿನ ತಬ್ಕೊಂಡು ಮುತ್ಕೊಡ್ತಾನೆ. ಆಗ ವಿಜಯವರು ಇವರಿಬ್ರು ಅಪ್ಪ ಮಗಳು ಅಂತ ಗೊತ್ತಿದ್ದಲೆ ಫ್ರೆಂಡ್ಸ್ ಆಗಿ ಎಷ್ಟು ಚೆನ್ನಾಗಿದ್ದಾರೆ, ಇನ್ನು ಅಪ್ಪ ಮಗಳು ಅಂತ ಗೊತ್ತಾದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಮನಸಲ್ಲೇ ಅನ್ಕೊಂತಾರೆ. ಈಗ ಶಂಕರ ಮೇಡಮ್ ಅವರೇ, ನಿಮ್ಮ ಮಗಿನ ಭವಿಷ್ಯಕ್ಕೋಸ್ಕರ ಏನೆಲ್ಲ ಮಾಡ್ತೀರಲ್ವಾ ನೋಡಿ, ರಾತ್ರಿ ಅಂದಲೇ ಮಗಿನ ಕರ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ಗೋಸ್ಕರ ಬಂದಿದ್ದೀರಾ ಅಂತ ಹೇಳಿದಾಗ ವಿಜಯವರು ನಾನು ಭುವಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಇದೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾರೆ. ಈಗ ಶಂಕರನ್ ಫ್ರೆಂಡ್ಸ್ ಅಣ್ಣ ನಾವಿಲ್ಲೇ ಹೊರಗಡೆ ಹೋಗ್ಬತ್ತಿಕೊಳ್ಳೋಣ ಅಂತ ಹೇಳಿದಾಗ ಭುವಿ ಹುಷಾರಾಗಿ ಹೋಗ್ಬನ್ನಿ ಅಂತ ಹೇಳಿದಾಗ ಅವರು ಏನಾದರೂ ಪ್ರಾಬ್ಲಮ್ ಆದರೆ ನಿನಗೆ ಫೋನ್ ಆಗ್ತಿಕೊಳಕೋ ಬಂದ್ಬಿಡು ಅಂತ ಭುವಿಗೆ ಹೇಳೋಗ್ತಾರೆ. ಈಗ ವಿಜಯರು ಭುವಿ ನೀನು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ಡ್ಯಾನ್ಸ್ ಯಾವಾಗ ಪ್ರಾಕ್ಟೀಸ್ ಮಾಡ್ತೀಯಾ, ಬಾ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಶಂಕರ ಮತ್ತು ಭುವಿಯವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಈ ಕಡೆ ಗಂಗಾ ದೇವ್ರ ಮನೆ ಮುಂದೆ ಕೂತ್ಕೊಂಡು ನೆಲದ ಮೇಲೆ ಊಟ ಮಾಡ್ತಾ ಇದ್ದಾಳೆ. ಇದನ್ನ ನೋಡಿ ಪಾರ್ವತಿಯವರು ಇದ್ಯಾಕವ್ವ ನೆಲದ ಮೇಲೆ ಊಟ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ ಗಂಗಾ ಏನಿಲ್ಲ ಅತ್ತೆಯವ್ವ, ಶಂಕರ ಅವರು ಜೈಲಲ್ಲಿದ್ದಾಗ ಬೇಗ ಬಿಡುಗಡೆ ಆಗಿ ಬಂದರೆ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪಾರ್ವತಿಯವರು ಅಲ್ಲ ಕಣ್ತಾಯಿ, ನನ್ನ ಮಗನಿಗೋಸ್ಕರ ಏಟೆಲ್ಲ ಕಷ್ಟಪಡ್ತಾ ಇದೆಯವ್ವ. ಗಂಗಾ ದೇವರ ದಯೆಯಿಂದ ಅವರೇನೋ ಜೈಲಿಂದ ಬೇಗ ಬಂದರು, ಆದರೆ ಅವರು ಮತ್ತೆ ರೌಡಿಯಾಗಿ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಂಡಿದ್ದಾರೆ. ಹೇಗೋ ಅವರು ಮೊದಲ ರೀತಿ ಆದರೆ ಸಾಕು, ನನಗೆ ಇನ್ಯಾವ ಆಸೆನೂ ಇಲ್ಲ ಅತ್ತೆವ್ವ, ಅವರು ಚೆನ್ನಾಗಿದ್ರೆ ಸಾಕು. ಈಗ ಪಾರ್ವತಿಯವರು ನೀನು ನೋಡಿದ್ರೆ ಅವನನ್ನು ಅಷ್ಟೆಲ್ಲ ಪ್ರೀತಿ ಮಾಡ್ತೀಯೇ, ಆದರೆ ಅವನು ನಿನ್ನ ಕಡೆ ತಿರುಗೂ ನೋಡಲ್ವೇ, ಹೊರ್ಗಡೆನೂ ಕರ್ಕೊಂಡೋಗಲ್ಲ, ದೇವಸ್ಥಾನಕ್ಕೂ ಕರ್ಕೊಂಡೋಗಲ್ಲ, ಏನೂ ಮಾಡಲ್ಲ ಅಂತಾನೆ, ಏನು ಮಾಡಾನೆ ಅಂತ ಹೇಳಿದಾಗ ಗಂಗಾ ಅತ್ತೆವ್ವ ನಾನು ಅವ್ರನ್ನ ವಸ್ತು ರೀತಿ ನೋಡೋಕ್ಕಾಗಲ್ಲ, ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲೂ ಅವರೇ ನನ್ನ ಗಂಡ ಆಗಿರಬೇಕು ಅಂತ ಗಂಗಾ ಹೇಳ್ತಾಳೆ. ಕಡೆ ಶಂಕರ ಮತ್ತೆ ಭುವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಬಂದು ಭುವಿ ಕೂತ್ಕೊಂತಾಳೆ. ಆಗ ಹುಡುಗರೆಲ್ಲ ಬಂದು ಭುವಿನ ರೇಗಿಸ್ತಾ ಇದ್ದಾರೆ. ಏನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಯಾ, ನೀನು ಕಪ್ಪಲ್ಲ, ಕಪ್ ಮೇಲಿರೋ ಕವರ್ ಕೂಡ ಗೆಲ್ಲಕ್ಕಾಗಲ್ಲ, ನಿನ್ನನ್ನೇನು ರಾಣಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಭುವಿ ನಾನು ರಾಣಿಯಲ್ಲ ಯುವರಾಣಿ, ನನ್ನನ್ನೇ ಆಡ್ಕೊತೀರಾ ಅಂತ ಹೊಡೆಯಕ್ಕೆ ಹೋಗ್ತಾರೆ. ಆಗ ವಿಜಯವರು ಬಂದು ಸ್ವಲ್ಪ ಸುಮ್ಮನೆ ಇರು ಅಂತ ಭುವಿನ ಸುಮ್ಮನಿರಿಸ್ತಾರೆ. ನೋಡ್ತಾ ಇರಿ ಕಾಂಪಿಟೇಷನಲ್ಲಿ ನಾನು ಮತ್ತೆ ನಮ್ಮ ಬ್ಯಾಡ್ ಬಾಯೇ ಗೆಲ್ಲೋದು ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಶಂಕರ ಅವರು ಬರ್ತಾರೆ. ಏನು ರೋಡಿ ಬೇಬಿ ಅಂತ ಹೇಳಿದಾಗ ಭುವಿ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಶಂಕರ ಅವರು ಈ ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಾಂಪಿಟೇಷನ್ಗೆಲ್ಲ ನಾವೇಯಾ ನೋಡ್ತಾ ಇರಿ ಅಂತ ಹೇಳ್ತಾರೆ. ಈಗ ಗೌರಿ ವಿಜಯ್ ಅವ್ರಿಗೆ ಕಾಲ್ ಮಾಡ್ತಾಳೆ. ಹೇಗೆ ನಡೀತಿದೆ ಪ್ರಾಕ್ಟೀಸು ಅಂತ ಹೇಳಿದಾಗ ವಿಜಯವರು ಹಾಂ ಚೆನ್ನಾಗಿ ನಡೀತಾ ಇದೆ. ಸರಿ ಅಕ್ಕ ಯಾವಾಗ ಪ್ರಾಕ್ಟೀಸ್ ಮುಗಿಯುತ್ತೆ ಅಂತ ಹೇಳಿದಾಗ ವಿಜಯವರು ಇನ್ನೊಂದು ಸ್ವಲ್ಪ ಹೊತ್ತು ಮುಗ್ದೋಗುತ್ತೆ ಅಂತ ಹೇಳಿದಾಗ ಗೌರಿ ಸರಿ ಹಾಗಿದ್ರೆ ನೀವಿಬ್ಬರೇ ಬರೋದು ಸೇಫ್ ಅಲ್ಲ, ನಾನೇ ಬಂದು ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ವಿಜಯವರು ಗಾಬರಿ ಆಗ್ತಾರೆ. ಬೇಡ ಬೇಡ ಗಾಡಿ ಇಲ್ಲೇ ಇದೆಯಲ್ಲ ನಾವೇ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಶಂಕರ ಅವರು ಮನೆವರೆಗೂ ನಾವೇ ಬಿಡ್ತೀವಿ ಬನ್ನಿ ಅಂತ ಹೇಳಿದಾಗ ವಿಜಯವರು ಗಾಬರಿ ಆಗ್ತಾರೆ. ಯಾಕೆ ಹಿಂಗೆ ಗಾಬರಿ ಆಗ್ತಾ ಇದ್ದೀರಾ, ನಾವೇ ಬಿಡ್ತೀವಿ ಬನ್ನಿ ಅಂತ ಹೇಳಿದಾಗ ವಿಜಯವರು ಗಾಬರಿನ ಹಾಗೆಲ್ಲ ಏನಿಲ್ಲ, ನಾವೇ ಗಾಡಿ ತಂದಿದ್ದೀವಿ ನಾವೇ ಹೋಗ್ತೀವಿ ಅಂತ ವಿಜಯವರು ಮತ್ತೆ ಭುವಿಯವರು ಮನೆಗೆ ಹೋಗ್ತಾರೆ. ಕಡೆ ಗೌರಿ ಭುವಿಗೆ ಅಂತ ಹಾಲು ತಂದಿರ್ತಾಳೆ. ಭುವಿ ಎದಳೆ ಹಾಲು ಕುಡಿ ಅಂತ ಹೇಳಿದಾಗ ಭುವಿ ಕನಸಲ್ಲೇ ಕನ್ವರ್ಸ್ತಾ ಇರ್ತಾಳೆ. ಬ್ಯಾಡ್ ಬೈ ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು, ನೀನು ಎಲ್ಲೂ ಹೋಗಬಾರ್ದು ಅಂತ ಕನ್ವರ್ಸ್ತಾ ಇರ್ತಾಳೆ. ಈಗ ಗೌರಿ ವಿಜಯಕ್ಕ ಅಂತ ಜೋರಾಗಿ ಕಿರ್ಚ್ಕೊತಾಳೆ. ನೋಡಿ ಇಲ್ಲಿ ಯಾರೋ ಬ್ಯಾಡ್ ಬೈ ನನ್ನ ಜೊತೆನೇ ಇರಬೇಕು ಅಂತ ಕನ್ವರ್ಸ್ತಾ ಇದ್ದಾಳೆ ಅಂತ ಹೇಳಿದಾಗ ವಿಜಯವರು ಅವರ ಡ್ಯಾನ್ಸ್ ಕ್ಲಾಸಲ್ಲಿರೋ ಹುಡುಗ ಕಣೆ, ಅವ್ರ ಜೊತೆನೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು, ಅದಕ್ಕೆ ಆ ರೀತಿ ಆಗಿರಬೇಕು ಅಂತ ಹೇಳಿದಾಗ
ಇವಳು ಯಾರೂ ಹಚ್ಕೊಂಡವಳಲ್ಲ, ಅದೇಗೆ ಆ ಹುಡುಗನ್ನ ಹಚ್ಕೊಂಡು ಅದ್ಯಾರೇ ಆಗಿರ್ಲಿ ಅವನ ಜೊತೆ ಫ್ರೆಂಡ್ಶಿಪ್ನ ಕಟ್ ಮಾಡು ಅಂತ ಹೇಳಬೇಕು. ಆ ಹೆಸರು ನೋಡಿ ಅಕ್ಕ ಹೇಗಿದೆ, ಬ್ಯಾಡ್ ಬಾಯ್ ಅಂತ. ಅವನು ಬ್ಯಾಡ್ ಬಾಯ್ನೇ ಇರಬೇಕು. ಅಂಥವ್ರ ಸವಾಸ ನಮ್ಮ ಭೂವಿಗೆ ಬೇಡ, ನಾನು ಇವತ್ತೇ ಡ್ಯಾನ್ಸ್ ಕ್ಲಾಸ್ ಹತ್ರ ಬರ್ತೀನಿ ಅಂತ ಹೇಳಿದಾಗ ವಿಜಯ್ ಅವ್ರಿಗೆ ಶಾಕ್ ಆಗುತ್ತೆ. ಈ ಕಡೆ ಗಂಗಾ ಕೋಪದಿಂದ ಮಾತಾಡ್ತಾ ಇದ್ದಾಳೆ. ಛೇ, ಯಾವಾಗಲೂ ಶಂಕರ ಅವರು ಅಮ್ಮಿಯವರು ಅಂತಾನೆ ಇರ್ತಾರೆ. ಈಗ ಯಾರಿಗೋ ಹತ್ರ ಆಗ್ತಾ ಇದ್ದಾರೆ. ಹೀಗೆ ಅಂತ ಗೊತ್ತಿದ್ರೆ ಅವರನ್ನ ಜೈಲಿಂದ ಹೊರಗಡೆ ಕರ್ಕೊಂಡೇ ಬರ್ತಾ ಇರಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ಕೋಬೇಕಾದ್ರೆ ಇಲ್ಲಿಗೆ ಪಾರ್ವತಿಯವರು ಬರ್ತಾರೆ. ಯಾಕವ ಇಷ್ಟು ಕೋಪದಲ್ಲಿದ್ಯೆ? ಶಂಕರ ನಿನ್ನನ್ನು ನೋಡ್ತಾ ಇಲ್ಲ ಅಂತ ಬೇಜಾರ? ಹೀಗೆ ಬಿಟ್ರೆ ಅವನನ್ನ ದೂರ ಹೋಗ್ಬಿಡ್ತಾನೆ ಕಣವ. ನೀನು ಓದಿ ಪದವಿ ತಗೊಂಡವಳು, ಲಾಯರ್ ಆದವಳು. ಹೇಗಾದ್ರೂ ಮಾಡಿ ನೀನು ಶಂಕರನ್ನ ಒಲಿಸ್ಕೊಬೇಕು ಕಣವ. ನಿನ್ಗೆ ನಾನು ಸಹಾಯ ಮಾಡೇನು ಅಂತ ಪಾರ್ವತಿಯವರೇ ಹೇಳ್ತಾರೆ. ಈಗ ಶಂಕರ ಇಲ್ಲಿಗೆ ಬರ್ತಾನೆ. ಆಗ ಪಾರ್ವತಿಯವರು, ಶಂಕರ ನಿಂತ್ಕೊಳ್ಳ, ನಿನ್ಗೇನಾದ್ರು ಅರ್ಜೆಂಟ್ ಕೆಲಸ ಇದ್ರೆ ಆಮೇಲೆ ಮಾಡ್ಕೊಳ್ಳ. ಗಂಗಾ ಶಿವಮೊಗ್ಗಕ್ಕೆ ಬಂದಾಗಿಂದ ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡವಳೆ. ಆದರೆ ಒಬ್ಳೆ ಕಳ್ಸಕ್ಕಾತದ, ನೀನು ಅವಳ ಜೊತೆ ಹೋಗ್ಬಾರ್ಲಾ ಅಂತ ಹೇಳಿದಾಗ ಶಂಕರ, ಅವ್ವ ನಾನಾ ಅಂತ ಹೇಳಿದಾಗ ಪಾರ್ವತಿಯವರು, ಇನ್ನೇನು ಪಕ್ಕದ ಮನೆಯವ್ರಿಗೆ ಹೇಳ, ನೀನೇ ಹೋಗ್ಬಾರ್ಲಾ. ಶಂಕರ ಏನು ಮಾತಾಡದೆ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಪಾರ್ವತಿಯವರು, ಶಂಕರ ಕರ್ಕೊಂಡೋಗ್ಬಾರ್ಲಾ ಅಂತ ಹೇಳಿದಾಗ ಶಂಕರ ಸರಿ ಅಂತ ಈಚೆ ಹೋಗ್ತಾನೆ. ಈಗ ಗಂಗಾ ಅವರು ಖುಷಿಯಿಂದ ಪಾರ್ವತಿಯವ್ರನ್ನ ತಬ್ಕೊಂತಾರೆ. ಈಗ ಗಂಗಾ ಶಂಕರಂಗೆ ಇಷ್ಟ ಅಂತ ಗುಲಾಬಿ ಬಣ್ಣದ ಸೀರೆ ಉಟ್ಕೊಂಡು ಬರ್ತಾಳೆ. ಶಂಕರ ಅವರೇ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಶಂಕರಂಗೆ ಗೌರಿ ನೆನಪಾಗ್ತಾಳೆ. ಆಗ ಶಂಕರ ಕೋಪದಿಂದ ಗಂಗಾ ಕತ್ತನ್ನ ಇಸುಕ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.